ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡ ಇವತ್ತಿನ ಲಾಗ್ನ ಶುರು ಮಾಡ್ಲಾಕತ್ತಾನೆ. ಇವತ್ತು ಮತ್ತು ನಾಳೆ ಇನ್ನೆರಡು 3 ದಿನ ಲಾಗ್ನ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾಕಂತಂದ್ರೆ ಇವಾಗ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ನೋಡ್ರಿ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಯಾಕಂತಂದರೆ ಎಷ್ಟೊಂದು ಜನ ಸ್ಟಿಚಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ. ಹಾಗೆ ನಮ್ಮ ಚಾನಲ್ ಬರ್ತಕ್ಕಂಥ ವಿಡಿಯೋಗಳನ್ನ ಇಷ್ಟಪಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ಟಿಚಿಂಗ್ಗೋಸ್ಕರ ಇಂಟ್ರೆಸ್ಟ್ ಕೊಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ನಾನು ಯಾವ ರೀತಿಯಾಗಿ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಮತ್ತು ಬ್ಲೌಸ್ ಕಟಿಂಗ್ ವಿಡಿಯೋಸ್ನ ಖಂಡಿತವಾಗ್ಲೂ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಇನ್ನು 2-3 ದಿನ ಅಷ್ಟೇ ನೋಡಿರಿ, ನನಗೆ ಹಲವು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಯಾಕಂತಂದ್ರೆ ಟೈಲರಿಂಗ್ ಮೇಲೆ ಇಂಟ್ರೆಸ್ಟ್ ಇದ್ದವರು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಿ. ಅವ್ರಿಗೆ ಬೇಸರ ಆಗಬಾರ್ದು ಅಂಥೇಳಿ ಒಂದು ವಿಷಯನ ನಾನು ಹೇಳಕತ್ತೀನಿ. ಇನ್ನು 3 ದಿನ ಲಾಗ್ ವಿಡಿಯೋನ ಹಾಕಿ ಮತ್ತು ನೆಕ್ಸ್ಟ್ ನಾನು ಟೈಲರಿಂಗ್ ಬಗ್ಗೆನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಈಗ ಟೈಮ್ ಬಂದ 9 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಕೆಲಸನೂ ಕಂಪ್ಲೀಟ್ ಆಗೈತಿ. ಪಿಕೋ ಫಾಲ ಮಾಡೋದಿತ್ತು ನೋಡ್ರಿ. ಇವಾಗ ಪಿಕೋ ಫಾಲ್ ಮಾಡ್ಬೇಕಂತ ಹೇಳಿ ಮಷೀನ್ಗೆಲ್ಲ ಬಂದ ಕೂತ್ಕೊಂಡನಿ. ಇನ್ನು 3 ಸಾರಿ ಪಿಕೋ ಫಾಲ್ ಮಾಡೋದ ನೋಡ್ರಿ. ಹಾಗೆ ಮತ್ತು ಸಾಯಂಕಾಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ. ಇನ್ನು ನಾರ್ಮಲ್ ಬ್ಲೌಸ್, ಒಂದು ವರ್ಕ್ ಬ್ಲೌಸ ಮತ್ತು ಒಂದು ನಾರ್ಮಲ್ ಬ್ಲೌಸ, ಇವತ್ತು ಎನಿ ಟೈಮ್ ನಾನು ಅವೆರಡು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಎಷ್ಟೇ ಒಂದು ಟೈಮಿಂಗ್ ಆದ್ರೂ ಈಗ 3 ಸೀರೆ ಪಿಕೋ ಫಾಲ್ ಮಾಡ್ತೀನಿ ಮತ್ತು ಸಂಜೆ ಟೈಮ್ ಒಳಗೆ ಬ್ಲೌಸ್ ಸ್ಟಿಚ್ ಮಾಡ್ತೀನಿ. ಹಾಗೆ ವರ್ಕ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಲಾಗ್ ಕೂಡ ಅದ್ರ ಜೊತೆನೇ ಶೇರ್ ಮಾಡ್ತಾ ಇರ್ತೀನಿ. ಯಾಕಂತಂದ್ರೆ ಸೆಪ್ರೇಟಾಗಿ ಇನ್ನು ಸ್ಟಿಚಿಂಗ್ ವಿಡಿಯೋ ಅಷ್ಟೊಂದು ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮಿಂಗ್ ಇಲ್ಲ. ಹೀಗಾಗಿ ನಾನು ಇನ್ನು 3 ದಿನ ನಂತರ ಸ್ಟಿಚಿಂಗ್ ವಿಡಿಯೋನ ಕಂಪ್ಲೀಟಾಗಿ ಮಾಡ್ತೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಆದಷ್ಟು ನನಗೆ ಶೇರ್ ಮಾಡಿ. ಬರ್ತಕ್ಕಂಥ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಂತ ಬಂದ್ರಿ. ಇವತ್ತು 2 ದಿನದ ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ. ನಿನ್ನೆ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕಾಗಲಿಲ್ಲ. ಹೀಗಾಗಿ ನಿನ್ನೆದು ಮತ್ತು ಇವತ್ತಿನ ವಿಡಿಯೋನ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಇವತ್ತು ಮುಂಜಾನೆ ಎದ್ದ 6:30 ಆಗೈತೆ ನೋಡ್ರಿ. ಎಮ್ಮೆ ಹಿಂಡ್ಲಾಕತ್ತೀನಿ. ಹಾಗೆ ನಮ್ಮ ಮಾರಣ್ಣ ಕೂಡ ಎದ್ದಿದ್ದ. ನಿನ್ನೆ ಒಂದು ಕೆಲಸ ಟೈಮ್ ಒಳಗೆ ವಿಡಿಯೋ ಮಾಡಿದ್ದೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ನೋಡಿ. ಹೀಗಾಗಿ ಸ್ಟಿಚಿಂಗ್ ಕೂಡ ಮಾಡಿಲ್ಲ. ಅದಕ್ಕೋಸ್ಕರ ಲಾಗ್ ವಿಡಿಯೋನ ಶೇರ್ ಮಾಡ್ಲಾಕತ್ತೀನಿ. ಯಾರೆಲ್ಲ ನೋಡ್ಲತ್ರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂಜಾನೆ ಒಂದು ವಾತಾವರಣ ಈ ರೀತಿಯಾಗೈತೆ ನೋಡ್ರಿ. ನಮ್ಮ ಯಶು ಎಂದಾಳ ವಿಡಿಯೋನ ಮಾಡ್ಲಾಕತ್ತೇಳು. ನನ್ನ ಎಮ್ಮೆ ಹಿಂಡೋದು ಮತ್ತು ಕೆಲಸ ಇತ್ತು, ಹೀಗಾಗಿ ಅವಳೇನ ವಿಡಿಯೋ ಮಾಡ್ಲಾಕತ್ತೇಳು. ಮುಂಜಾನೆಯ ವಾತಾವರಣ ಈ ರೀತಿಯಾಗೈತಿ. ಇನ್ನು ಚಾದು ಮಾಡೋದೈತಿ. ಮೊದಲಿಗೆ ಇವಾಗ ಟೈಮ್ ಆಗ್ತೈತಿ ಹಾಲಿಂದ ಅಂತೇಳಿ ಹಾಕ್ಲಕ್ಕೆ ಹೋಗ್ತಾರು. ಅದಕ್ಕೋಸ್ಕರ ಎಮ್ಮೆ ಹಿಂಡ್ಕೊಂಡು ನೆಕ್ಸ್ಟ್ ಬಾಂಡೆ ಅದು ತೊಳೆದ ಚಹಾ ಮಾಡ್ಬೇಕಂಥೇಳಿ ಮಾಡ್ಲಾಕತ್ತೀನಿ. ಹಾಗೆ ಆರ್ಯನ್ ಕೂಡ ಎದ್ದಿದ್ದು ನೋಡ್ರಿ. ಅವನು ಆಟ ಆಡ್ಕೊತ ಕೂತಿದ್ದ. ಇವಾಗ 2 ಎಮ್ಮೆ ಹಿಂಡೋದಾದ ನಂತರ ಹಾಲು ಮನೆಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೊಂಡು ಬಂದ ಚಹಾ ಮಾಡಬೇಕು. ಇನ್ನು ಪಾತ್ರೆ ತೊಳ್ಕೊಂಡು ಬಂದ ನೆಕ್ಸ್ಟ್ ಚಹಾ ಮಾಡ್ರೆ ಬಂದಿತ್ತು ಹೇಳಿ ಗ್ಯಾಸ್ ಕಟ್ಟಿ ಎಲ್ಲನೂ ಕ್ಲೀನಾಗಿ ಮಾಡ್ಕೊಳಕತ್ತೀನಿ ನೋಡ್ರಿ. ಮಾಡಾದ ನಂತರ ಇನ್ನು ಪಾತ್ರೆ ಎಷ್ಟು ತೊಳೆದ ಬಾಕಿ ಇತ್ತು. ಇವತ್ತು ಮತ್ತು ನೀನೇ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ ನಾನು, ಅದಕ್ಕೋಸ್ಕರ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಪಾತ್ರೆ ತೊಳ್ಕೊಂಡು ಬಂದು ಇನ್ನು ಚಾದು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಲಾಕತ್ತೀನಿ. ಟೈಮು ಆಲ್ರೆಡಿ 7 ಗಂಟೆ ಆಗಿ ಹೋಗಿತ್ತು ನೋಡಿ. ಹಾಲು ತೊಗೊಂಡು ಹೋಗೋದು ಟೈಮಿಂಗ್ ಆಗಿತ್ತು. ಹೀಗಾಗಿ ಪಟ ಒಲೆಯದು ಪೂಜೆ ಅದು ಮಾಡ್ಕೊಂಡು ಚಹಾ ಮಾಡಬೇಕು ಅಂಥೇಳಿ ರೆಡಿ ಮಾಡ್ಲಾಕತ್ತೀನಿ. ಹಾಗೆ ಎಲ್ಲರೂ ಹೊರಗಡೆ ಆಟ ಆಡ್ಕೊತ ಕೂತಿರು ನೋಡ್ರಿ. ನಮ್ಮ ಆರ್ಯನ್ ಕೂಡ ಆಟ ಆಡ್ಲಾಕತ್ತಿದ್ದ. ಅವನಿಗೂ ಕೂಡ ಚಹಾ ಬೇಕಾಗಿತ್ತು. ಹೀಗಾಗಿ ಅವ ಹಾಲು ಅಷ್ಟ ಕುಡಿಯೋಂಗಿಲ್ಲ, ಹಾಲು ಚಹಾ ಕೊಡ್ಬೇಕಂತ ಹೇಳಿ ಪಾತ್ರೆ ಇಡೋದು ತೊಳೆದಿಟ್ಟಾದ ನಂತರ ಇನ್ನು ಚಹಾ ಮಾಡಿ ನೆಕ್ಸ್ಟ್ ಅಡುಗೆ ಅದು ಸ್ಟಾರ್ಟ ಮಾಡ್ತೀವಿ ನೋಡಿ. ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂಜಾನೆ ಪ್ರತಿದಿನ ನೋಡಿರಿ ಇದೇ ರೀತಿಯಾಗಿ ಒಲೆಯನ್ನು ತೊಳೆದು ಪೂಜೆ ಮಾಡಿ ಒಲೆ ಮ್ಯಾಗನ ಚಹಾ ಮಾಡ್ತೀನಿ. ಚಹಾ ಮಾಡೋದು ಮತ್ತು ರೊಟ್ಟಿ ಮಾಡೋದು ಒಲೆ ಮ್ಯಾಗ ಮಾಡ್ತಾನೆ ನೋಡಿ. ಇಲ್ಲಿ ಅರ್ಜೆಂಟ್ ಇತ್ತು ಅಂತಂದ್ರೆ ಅಷ್ಟೇ ಗ್ಯಾಸ್ ಮೇಲೆ ಮಾಡ್ತೀನಿ. ಇಲ್ಲ ಅಂತಂದರೆ ಎಲ್ಲ
ಅಡುಗೆ ಎಲ್ಲ ಒಲೆ ಮ್ಯಾಗೆಲ್ಲ ಮಾಡ್ತೀನಿ ನೋಡಿರಿ. ಟೇಸ್ಟ್ ಕೂಡ ಅಷ್ಟು ಚಲೋ ಇರ್ತೈತಿ. ಹೀಗಾಗಿ ರೊಟ್ಟಿ ಮಾಡೋದಿತ್ತು ಅಂತಂದರೆ ನಾನು ಕಂಪ್ಲೀಟಾಗಿ ಎಲ್ಲನೂ ಒಲೆ ಮೇಲೆ ಮಾಡ್ತೀನಿ. ಇವಾಗ ಪೂಜೆ ಮಾಡೋದು ಮಾಡ್ಲಾಕತ್ತೀನಿ. ಹಾಗೆ ಆರ್ಯನ್ ಕೂಡ ಆಟ ಆಡ್ಲಾಕತ್ತಿದ್ದ. ಇದಾದ ನಂತರ ಏನೋ ಚಹಾ ಮಾಡಿಕೊಡ್ತು. ಆದ ನಂತರ ಅಡುಗೆ ಮಾಡೋದು ಸ್ಟಾರ್ಟ್ ಆಗ್ತೈತಿ. ಹಾಗೆ ಇವತ್ತು ಬ್ಲೌಸ್ ಇನ್ನೂ ಒಂದು ಸ್ವಲ್ಪ ವರ್ಕ್ ಕಂಪ್ಲೀಟ್ ಆಗಿರಲಿಲ್ಲ ನೋಡಿರಿ. ಅದನ್ನ ಸ್ವಲ್ಪ ವರ್ಕ್ ಕಂಪ್ಲೀಟ್ ಮಾಡಿಕೊಂಡು ನಿನ್ನೆ ಹೊಲಿದಿರ್ತಕ್ಕಂಥ ಬ್ಲೌಸ್ ಇನ್ನೂ ಡೋರಿ ಹಾಕೋದು ಕಂಪ್ಲೀಟ್ ಆಗಿರಲಿಲ್ಲ. ಅದನ್ನ ಸ್ವಲ್ಪ ಇವತ್ತು ಅಟ್ಯಾಚ್ ಮಾಡಬೇಕು. ಚಹಾ ಮಾಡ್ಲಾಕತ್ತೀನಿ. ಹಾಗೆ ಆರ್ಯನ್ ಕೂಡ ವೇಟ್ ಮಾಡ್ಕೊತ ಕೂತಿದ್ದ. ಇವತ್ತು ಸ್ವಲ್ಪ ಚಹಾ ಮಾಡೋದು ಲೇಟ್ ಆಗಿತ್ತು. ಹೀಗಾಗಿ ಅವಸರದೊಳಗೆ ಒಲೆ ಪುಟ ಮಾಡಿ ಚಹಾ ಮಾಡ್ಲಿಕ್ಕೆ ಇಟ್ಟಿನಿ ನೋಡಿ. ಇನ್ನು ಚಪಾತಿ ಅಷ್ಟು ಮಾಡ್ಬೇಕು ನೋಡಿ. ಜೋಳದ ರೊಟ್ಟಿ ಮಾಡೋದು ಕೂಡ ಇನ್ನು ಬಾಕಿ ಐತಿ. ಮೊದಲಿಗೆ ಇವತ್ತೇನ ನಾಷ್ಟ ಅದು ಮಾಡಂಗಿಲ್ಲ ನೋಡಿ. ಹಾಗೆ ಪಲ್ಯ ಮತ್ತು ಜೋಳದ ರೊಟ್ಟಿ ಇಷ್ಟ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೇನಿ. ಇನ್ನೊಂದು ಬ್ಲೌಸ್ ವರ್ಕ್ ಮಾಡ್ಲಾಕತ್ತೀನಿ. ಅದು ಕೂಡ ಕಂಪ್ಲೀಟ್ ಆಯಿತು ಅಂತಂದ್ರೆ ಸ್ಟಿಚಿಂಗ ಮಾಡ್ತೀನಿ. ಇಲ್ಲ ಅಂತಂದ್ರೆ ವರ್ಕ್ ಅಷ್ಟೇ ಕಂಪ್ಲೀಟ್ ಮಾಡಿ ಮುಂದೆ ಯಾವಾಗಲಾದರೂ ಸ್ಟಿಚಿಂಗ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ಸೇರ್ ಮಾಡ್ತೀನಿ. ಹಾಗೆ ಹಿಂದಿನ ಒಂದು ವಿಡಿಯೋ ಒಳಗೆ 32 ಸೈಜ್ ಯಾವ ರೀತಿಯಾಗಿ ಬ್ಲೌಸ್ ಕಟೋರಿ ಸ್ಟಿಚಿಂಗ್ ಮಾಡೋದು ಅಂತೇಳಿ ಕೂಡ ವಿಡಿಯೋನ ಅಪ್ಲೋಡ್ ಮಾಡಿದ್ನಿ. 36 ಸೈಜ್ನ ಕಟೋರಿ ಬ್ಲೌಸ್ನ ಕಟ್ಟಿಂಗು ಮತ್ತು ಸ್ಟಿಚಿಂಗು ತೋರಿಸಿ ಅಂತ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ರು. ಅದನ್ನು ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ನಾನು 36 ಮತ್ತು 36 ಎಲ್ಲ ಸೈಜ್ ಬ್ಲೌಸಸ್ನ ನಾನು ಏನು ಸ್ಟಿಚ್ ಮಾಡ್ತಾ ಇರ್ತೀನಲ್ಲ ಅದನ್ನ ಜೊತೆ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಆಲ್ರೆಡಿ ಎಲ್ಲ ನಾರ್ಮಲ್ ಬ್ಲೌಸ್ನ ಜಾಸ್ತಿ ಸ್ಟಿಚ್ ಮಾಡೋದ್ರಿಂದ ಕಟೋರಿ ಬ್ಲೌಸಸ್ ವಿಡಿಯೋಸ್ನ ಹಾಕ್ಲಿಕ್ಕೆ ಆಗವಲ್ತು. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಖಂಡಿತವಾಗ್ಲೂ ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಮೆಜರ್ಮೆಂಟ್ ತೊಗೋಬೇಕು ಮತ್ತು ನಾರ್ಮಲ್ ಬ್ಲೌಸ್ದಿಂದ ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಅಳತೆ ತೊಗೊಂಡು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಕೂಡ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ಇವತ್ತು ಆರ್ಯನ್ ಕೂಡ ಆಟ ಆಡ್ಲಾಕತ್ತಿದ್ದ. ಮನೆ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ. ಈ ರೀತಿಯಾಗಿ ಒಳಗಡೆನ ಕಿಚನ್ ಒಳಗನ ಆಟ ಆಡ್ಲಾಕತ್ತಿದ್ದು ನೋಡಿರಿ. ಆಟ ಆಡಲಿ, ನಮ್ಮ ಅಡುಗೆ ಅಷ್ಟು ಮಾಡ್ಲಾಕತ್ತೀನಿ, ಆಟ ಆಡಲಿ ಅಂಥೇಳಿ ನಾನು ಅಡುಗೆನ ಸ್ಟಾರ್ಟ ಮಾಡ್ಕೊಂಡೀನಿ ನೋಡಿರಿ. ಅವಾಗ ಮೊಬೈಲ್ ಬೇಕಾಗಿತ್ತು. ಹೀಗಾಗಿ ಮೊಬೈಲ್ ಬೇಕನ್ಲಾಕತ್ತಿದ್ದ. ಜಾಸ್ತಿ ಏನದಲ್ಲ ಆಟಕ್ಕೆ ಜಾಸ್ತಿನ ಅವಾಗ ಒಂದು ಇಂಪಾರ್ಟೆಂಟ್ ಕೊಡ್ತೀನಿ ನೋಡಿರಿ. ಯಾಕಂತಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಕೊಡಂಗಿಲ್ಲ. ಯಾಕಂತಂದ್ರೆ ಅದೇ ರೂಢ ಬಿತ್ತು ಅಂತಂದ್ರೆ ಸ್ಟಡೀಸ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಮೊಬೈಲ್ಗೆ ಅಡಾಪ್ಟ್ ಆಗಿಬಿಟ್ರೆ ಸ್ಟಡೀಸ ಮತ್ತು ಹೊರಗಡೆ ಆಟ ಆಡೋದು ಕಡಿಮೆ ಆಗ್ತೈತಿ. ಹೀಗಾಗಿ ಮೊಬೈಲ್ನ ಜಾಸ್ತಿನ ಕೊಡೋಂಗಿಲ್ಲ. ಹಾಗೆ ಇನ್ನು ನಾವು ಸಾರಿ ಇದ್ದು ನೋಡಿರಿ. ಅವನ ಸಾರಿನ ಪಿಕೋ ಫಾಲ ಮಾಡ್ಬೇಕಂಥೇಳಿ ಮೊದಲಿಗೆ ಮಷಿನ್ನ ಎಲ್ಲ ಕ್ಲೀನ್ ಮಾಡ್ಲಾಕತ್ತೀನಿ. ಹಾಗೆ ಆಯಿಲ್ ಕೂಡ ಮಾಡಿರಲಿಲ್ಲ. ಹೀಗಾಗಿ ಆಯಿಲ್ ಹಾಕಿ ಎಲ್ಲ ಕ್ಲೀನ್ ಮಾಡಿ ನಂತರ ಪಿಕೋ ಫಾಲ ಮಾಡ್ಬೇಕಂಥೇಳಿ ಎಲ್ಲನೂ ರೆಡಿ ಮಾಡ್ಲಾಕತ್ತೀನಿ. ಚಹಾ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು. ಅನ್ನಕ್ಕಿಟ್ಟು ಅನ್ನ ಆಗೋಷ್ಟರಲ್ಲಿ ಒಂದು ಸಾಡಿನ ಪಿಕೋ ಫಾಲ್ ಮಾಡ್ಬೇಕಂಥೇಳಿ ಮಾಡ್ಲಾಕತ್ತೀನಿ ನೋಡ್ರಿ. ನಮ್ಮ ಕಡೆ ಜಾಸ್ತಿ ಅಂತಂದ್ರೆ ಅಮೌಂಟ್ ಎಷ್ಟು ನಾವು ಟೈಮಿಂಗ್ ಹಿಡಿದಿರ್ತೈತಲ್ಲ ಅಷ್ಟು ಅಮೌಂಟ್ನ ತೊಗೋಬೇಕಂತ ಹೇಳಿ ನಾನು ಆಲ್ರೆಡಿ ವಿಡಿಯೋಗಳು ಹೇಳಿದ್ನಿ. ನಾವೊಂದು ಪ್ರತಿಯೊಂದು ಪಿಕೋ ಫಾಲ್ ಮಾಡಬೇಕು ಅಂತಂದ್ರೆ ಒಂದು ಸಾಡಿ ಪಿಕೋ ಫಾಲ್ಗೆ 70 ರೂಪಾಯಿ ಮತ್ತು ಕೈವಲಿಗೆ ಹಾಕಲಿಲ್ಲ ಅಂತಂದ್ರೆ ಒಂದು 10 ರೂಪೀಸ್ ಅಷ್ಟು ಕಡಿಮೆ ತೊಗೋಬೇಕು ನೋಡಿರಿ. ಯಾಕಂತಂದ್ರೆ ನಮ್ಗೆ ಟೈಮಿಂಗ್ ಜಾಸ್ತಿ ಹಿಡಿತೈತಿ. ಫಾಲ್ ಪೀಸ್ ತೊಗೊಂಡು ಬಂದು ಅವನ್ನ ಐರನ್ ಮಾಡಿ ಹಚ್ಬೇಕಂದ್ರೆ ಲೇಟ್ ಆಗ್ತಿರ್ತೈತಿ. ಮತ್ತು ಕೈವಲಿಗೆ ಹಾಕಬೇಕಾದ್ರೆ ಅದು ಕೂಡ ಟೈಮಿಂಗ್ ಇರ್ತೈತಿ. ಹೀಗಾಗಿ 50-60 ತೊಗೊಂಡ್ರೆ ನಮ್ಗೆ ಸಾಕಾಗಿರಂಗಿಲ್ಲ. ಟೈಮ್ ಎಷ್ಟು ತೊಗೋತೈತಲ್ಲ ನಾವು 70 ರೂಪಾಯಿನ
ಪ್ರತಿಯೊಂದು ಪಿಕೋ ಫಾಲ್ ಮಾಡಬೇಕಾದ್ರೆ ಅಷ್ಟು ತೊಗೋತೀನಿ. ಸಬ್ಸ್ಕ್ರೈಬರ ಆಲ್ರೆಡಿ ಒಂದು ಕಮೆಂಟ್ ಮಾಡಿದ್ರು ನೋಡ್ರಿ ಎಷ್ಟು ತೊಗೋತೀರ ಅಂಥೇಳಿ, ಅದಕ್ಕೋಸ್ಕರ ಇವತ್ತು ರೇಟ್ನ ಹೇಳಕತ್ತೀನಿ. ಹಾಗೆ ಅನ್ನ ಮಾಡೋದು ಕಂಪ್ಲೀಟ್ ಆಯಿತಾ. ಒಂದು ಸಾರಿ ಪಿಕೋ ಫಾಲ್ ಮಾಡಿದೆ ಮತ್ತು ಪಲ್ಯ. ಹಾಗೆ ಇವಾಗ ಜೋಳದ ರೊಟ್ಟಿನ ಮಾಡ್ಲಾಕತ್ತೀನಿ. ಜೋಳದ ರೊಟ್ಟಿ ಮಾಡೋದು ಕಂಪ್ಲೀಟ್ ಆಗ್ಲಾಕತ್ತು ನೋಡ್ರಿ, ಇನ್ನೊಂದು ಸ್ವಲ್ಪ ಇತ್ತು. ಅವ್ರಿಗೆ ನಮಗೆ ಯಶುಗ ಸಿರಿಗೆ ಚಪಾತಿ ಬೇಕು, ಅದಕ್ಕೋಸ್ಕರ ಚಪಾತಿ ಮಾಡಿದೆ. ಒಂದು 10-12 ಚಪಾತಿ ಮಾಡಿ ಆದ ನಂತರ ಜೋಳದ ರೊಟ್ಟಿನ ಮಾಡ್ಲಾಕತ್ತೀನಿ. ಒಬ್ಬರಿಗೆ ರೊಟ್ಟಿ ಬೇಕಾಗ್ತೈತಿ ಮತ್ತು ಇನ್ನೊಬ್ರಿಗೆ ಚಪಾತಿ ಬೇಕಾಗತ್ತೆ. ಹೀಗಾಗಿ ಎರಡೂ ಒಂದಿಷ್ಟ ಮಾಡ್ರೆ ಬಂದಿತ್ತು ಅಂತ ಹೇಳಿ ಚಪಾತಿ ಮಾಡಿ ರೊಟ್ಟಿನ ಮಾಡ್ಲಾಕತ್ತೀನಿ. ರೊಟ್ಟಿ ಮಾಡಿ ಆದ ನಂತರ ಮೊನ್ನೆ ಬ್ಲೌಸಿನ ವಿಡಿಯೋಸನ್ನ ನಾನು ಹಾಕಿ ನೋಡ್ರಿ. ಈ ರೀತಿಯಾಗಿ ಫೈನಲಾಗಿ ಇನ್ನೂ ಡೋರಿ ಅಟ್ಯಾಚ್ ಮಾಡೋದಾಗಿರ್ಲಾಗಿತ್ತು. ಈ ರೀತಿಯಾಗಿ ಸಿಂಪಲ್ಲಾಗಿ ಈ ರೀತಿಯಾಗಿ ಲಟ್ಕನ್ ಡಿಸೈನ್ನ ಮಾಡೀನಿ. ಹಾಗೆ ಬ್ಯಾಕ್ ನೆಕ್ ಡಿಸೈನ ಸಿಂಪಲ್ಲಾಗಿ ಈ ರೀತಿಯಾಗಿ ವರ್ಕ ಮಾಡೀನಿ. ಕೆಲವೊಬ್ಬರು ಕೇಳ್ತಾ ಇದ್ರಿ ನೀವು ಎಷ್ಟು ಅಮೌಂಟ್ ತೊಗೋತೀರಿ ಆರಿ ವರ್ಕ್ ಮಾಡಿಕೊಡ್ಬೇಕಾಯಿತು ಅಂತಂದ್ರೆ, ನಾನು ಇನ್ನೂ ಹೊರಗಡೆ ಬ್ಲೌಸಸ್ನ ಜಾಸ್ತಿನ ವರ್ಕ ಮಾಡ್ಲಾಕತ್ತಿಲ್ಲ. ಯಾಕಂತಂದ್ರೆ ಕೆಲಸದೊಳಗೆ ಆರಿ ವರ್ಕ್ ಇನ್ನೂ ಸ್ವಲ್ಪ ಪರ್ಫೆಕ್ಟಾಗಿ ಇನ್ನೂ ಪ್ರಾಕ್ಟೀಸ್ ಮಾಡಿಲ್ಲ. ನಾನು ಮನೆಯಲ್ಲಿರ್ತಕ್ಕಂಥ ನನ್ನೂನೇ ಬ್ಲೌಸ್ನ ವರ್ಕ ಮಾಡ್ಲಾಕತ್ತೀನಿ. ಇವಾಗ ಒಂದು 4 ಬ್ಲೌಸ್ನ ವರ್ಕ್ ಮಾಡೀನಿ. ಹೊರಗಡೆ ಕಸ್ಟಮರ್ಸೇ 2 ಬ್ಲೌಸ್ನ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೀನಿ. ಒಂದು ಬ್ಲೌಸಿಗೆ ನಾನು 500 ರೂಪಾಯಿ ಅಮೌಂಟ ತೊಗೊಂಡೀನಿ ನೋಡ್ರಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಲತ್ತೇನೆ ನೋಡ್ರಿ. ಒಂದು ಸಿಂಪಲ್ ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದು ನಮ್ಮೆಲ್ಲಕ್ಕೆ ಹೋಗ್ಬೇಡ್ರಿ. ಆದಷ್ಟು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.